ವಿಚಾರ ಕೇಳಬೇಕೆನ್ನುವ ಉದ್ದೇಶದಿಂದ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಈಗ ನನ್ನನ್ನು ಊಟಕ್ಕೆ ನೀವು ಕಳಿಸಿಕೊಟ್ಟಿದ್ದೀರಾ. ಊಟ ಮಾಡುವಂತ ಸಂದರ್ಭದಲ್ಲಿ ಹಾಕುವಂತ ಬಾಳೆ ಎಲೆ 2 ಇರಬೇಕಿತ್ತು, ಆದ್ರೆ 3 ಎಲೆ ಕಾಣಿಸಿದೆ. ಯಾಕೆ ಅಂತ ಗೊತ್ತಾಗಿಲ್ಲ. ಅದನ್ನು ಕೇಳುವ ಅಂತ ನಿಮ್ಮಲ್ಲಿ ಒಬ್ಬಳು ಇದ್ದಾಳೆ ಕೆಲಸದಾಗಿ. ನಾನಾಡುವಂತ ಮಾತನ್ನು ತಪ್ಪಾಗಿ ಅರ್ಥವಿಸಿಕೊಳ್ಬಾರ್ದು. ಅವಳನ್ನು ಒಮ್ಮೆ ನೋಡ್ಬೇಕು. ಅಯ್ಯೋ ಹಾಗಲ್ಲಮ್ಮ, ಆದ್ರೆ ಒಮ್ಮೆ ನೋಡುವ ಯಾರು ಏನು ಅಂತ ಹೀಗೆ ಅಂತ ಅಷ್ಟೇ. ಸರಿ, ಅಲ್ಲಿ ಯಾರು ನಿಜವಾಗಿ ನೋಡಿದೆ. ಇದು ಎಲ್ಲಿಯ ಒಳಂತೆ ಅಂತ ಹೇಳಿದ. ಅದು ಬಂದು 7 ದಿವಸ ಆಯ್ತು ಅಷ್ಟೇ. ಪರದೇಶಿಗಳು. ಏನು ಪರದೇಶಿಗಳು? ಪರದೇಶಿ ಅಂತ ಹೇಳ್ತಾ ಇದ್ದೀರಲ್ಲ ಅಮ್ಮ. ಸಂಪೂರ್ಣ ವಿಚಾರವನ್ನು ತಿಳಿದವರಲ್ಲ. ಆದ್ರೆ ನನಗೆ ಎಳವೆಯಿಂದಲೇ ಕಂಡವನಾದ ಕಾರಣ ನನಗೆ ಅವರ ಕುರಿತಾದಂತಹ ಸಂಪೂರ್ಣ ವಿಚಾರವನ್ನು ಅರಿತಿದ್ದೇನೆ. ನಿಮಗೆ ಪರಿಚಯ ಉಂಟು? ಅವಳು ನಿಮಗೆ ಅಕ್ಕನ ಮಗಳು. ಅಕ್ಕನ ಮಗಳು? ಹೌದು. ನಳಚಕ್ರವರ್ತಿನ ಮಡದಿ. ಖಮಯಂತಿ ಆಗಿದ್ದಾಳೆ. ಏನು ಬ್ರಾಹ್ಮಣರು ಹೀಗೆ ಕೆಲಸದವರು ನಳಚಕ್ರವರ್ತಿ ಎಲ್ಲಿಂದ ಇಲ್ಲಿಗೆ ಸಂಬಂಧ ಆಗುವುದಕ್ಕುಂಟೆ? ಅಮ್ಮ, ಈಗ ನಿಮಗೆ ಸೂಕ್ಷ್ಮವಾಗಿ ಹೇಳ್ತೇನೆ. ಒಂದು ವೇಳೆ ನಾನು ಹೇಳಿದ ವಿಚಾರ ಸತ್ಯವೋ ಸುಳ್ಳು ಅಂತ ತಿಳ್ಕೊಳ್ಬೇಕಿದೆ. ಅವಳಲ್ಲಿ ವಿಚಾರವನ್ನು ಕೇಳಿ ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಅವಳ 2 ಹುಬ್ಬುಗಳ ಮಧ್ಯದಲ್ಲಿರುವಂತಹ ಬೊಟ್ಟನ್ನು ಹರಿಸಿ ನೋಡಿ. ಆವಾಗಲೇ ಗೊತ್ತಾಗ್ತದೆ ಯಾರು ಏನೇನು.
ನೋಡುವ, ಇದೊಂದು ಪ್ರಯತ್ನ ಮಾಡಿ. ಮಕ್ಕಳ ಮಗಳು ನಾನು ಆದರೆ ಅನಾಥೆಯಾಗಿ
ಕೆಲಸವನ್ನು ಕೇಳಿದೆ. ನಿಮ್ಮ ಹಾಳಾಗಿ ದುಡಿದೆ ನಾನು. ಇದು ನೀನು ಮಾಡಿದ ತಪ್ಪು ತಾನೆ. ಇಲ್ಲ ಚಿಕ್ಕಮ್ಮ, ಆ ರೀತಿ ಭಾವಿಸಬಾರದು. ತವರು ಮನೆಗೆ ಬರುವಂತ ಹೆಣ್ಣು ಕೆಲಸ ಮಾಡಬಾರದೆ. ಉಭಯ ಕುಲ ಉತ್ತರಿಣಿ ಆಕೆ. ಹಾಗಾದ್ರೆ ನಿಮ್ಮ ಮನೆ ಇದು ತವರು ಮನೆ. ನಾನು ಕೆಲಸ ಮಾಡಿದ್ದು ತಪ್ಪೇ ಹೇಳಿ. ಅದಕ್ಕಾಗಿ ನೀವು ಚಿಂತಿಸಬಾರದು ಚಿಕ್ಕಮ್ಮ. ನಿಮ್ಮದು ಏನು ತಪ್ಪಿಲ್ಲ. ತಪ್ಪು ನನ್ನದು ಚಿಕ್ಕಮ್ಮ. ನನ್ನನ್ನು ಕ್ಷಮಿಸಬೇಕು, ಕ್ಷಮಿಸಬೇಕು. ಮಗಳೇ, ಒಂದು ವಿಚಾರ ಅರ್ಥವಾಗ್ತಾ ಇದೆ. ಸುಖದ ಸುಪ್ಪತ್ತಿಗೆಯಲ್ಲಿ ಬದುಕಬೇಕಾದಂತ ನೀನು ನಿನಗೆ ಈ ರೀತಿಯಾದಂತ ಕಷ್ಟ ಬರೋದಕ್ಕೆ ಕಾರಣವೇನು ಮಗಳೇ? ಕೋಡಿ ಕೋಡಿ ಪುಷ್ಕರ ಚಿಕ್ಕಮ್ಮ, ನನ್ನ ಈ ದುಸ್ಥಿತಿಯ ವಿಚಾರವಾಗಿ ನೀವು ಬರಗುತ್ತಾ ಇದ್ದೀರಿ. ಹೌದು ಮಗಳೇ, ಸತ್ಯ ವಿಚಾರ ಹೇಳಬಹುದು. ಸಂಪತ್ತು ಸೌಭಾಗ್ಯದಿಂದ ನಿನ್ನನ್ನು ಗೌರವಿಸಿಕೊಂಡು ನೋಡಿಕೊಳ್ಳುತ್ತಿದ್ದೆ ಅನ್ನುವ ಹಾಗೆ ಹೇಳುತ್ತಾ ಇದ್ದೀನಿ. ನಿಜ ಮಗ. ಆದರೆ ಸತ್ಯ ವಿಚಾರ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಅಲ್ಲಿ ನೋವಾಗ್ತದೆ ಅನ್ನುವಂತ ನಿಲುಮೆಯಿಂದ ನಾನು ನಿಮ್ಮಲ್ಲಿ ಸುಳ್ಳನ್ನಾಡಿದೆ. ನನಗೆ ನೋವಾಗುತ್ತದೆ ಎನ್ನುವಂತ ವಿಚಾರ ನೀನು ಮುಚ್ಚಿಟ್ಟೆಯೇ ಸತ್ಯ ಬಣ್ಣ. ಅನ್ಯಥಾ ಭಾವಿಸಬಾರದು. ನಿನ್ನ ಪರಿಸ್ಥಿತಿ ಹಾಗಿತ್ತು. ಹಾಗಾದ್ರೆ ಈ ದುಸ್ಥಿತಿ ಬರುವುದಕ್ಕೆ ಕಾರಣ ಬಲವಾದಿ ಇದೆ. ಏನು? ಸಂಪತ್ತು ಸೌಭಾಗ್ಯದಿಂದ ಬೆರೀತಾ ಇದ್ದವರು ನಾವು. ಆದ್ರೆ ಒಂದು ದಿವಸ ತನ್ನ ಗಂಡನ ತಮ್ಮ ಪುಷ್ಕರ ಜೂಜನ್ನಾಡುವುದಕ್ಕೆ ಕರೆದ. ಸರಸದ ಜೂಜನ್ನಾಡುತ್ತಾ ಇದ್ರು. ಅದೇ ರೀತಿ ಆಡಿದ್ರೆ ಅದರಲ್ಲಿ ಏನು ಸ್ವಾರಸ್ಯ ಇಲ್ಲ ಅನ್ನುವ ಹಾಗೆ ಮನವನ್ನಿಟ್ಟು ಆಡುವುದಕ್ಕೆ ತೊಡಗಿದ್ರು. ಮೊದಲಾಗಿ ಬೊಕ್ಕಸವನ್ನು, ಹಾಗೆ ರಾಜ್ಯವನ್ನು ವನವಾಗಿರಿಸಿದರು. ಆ ಜೂಜಿನಲ್ಲಿ ನನ್ನವರು ಬೊಕ್ಕಸ ಭಂಡಾರ ರಾಜ್ಯವನ್ನು ಎಲ್ಲ ಕಳೆದುಕೊಟ್ರು ಚಿಕ್ಕಮ್ಮ, ಕಳೆದುಕೊಟ್ರು. ಸಮಸ್ತ ರಾಜ್ಯವನ್ನು ಕಳೆದುಕೊಂಡ್ರು. ಅಧಿಕಾರದಿಂದ ಬೆರೆಯುತ್ತಿದ್ದಂತ ನನ್ನ ಗಂಡನ ತಮ್ಮ ಅಹಂಕಾರದಿಂದ ಹೇಳಿದ್ದೇನು ಗೊತ್ತೇ? ಒಂದು ಕ್ಷಣವೂ ಇಲ್ಲಿ ನಿಲ್ಲಕೂಡದು, ದೇಶ ಬಿಟ್ಟು ಹೋಗಬೇಕು ಅನ್ನುವ ಹಾಗೆ. ಉಪಾಯ ಇಲ್ಲದೆ ನನ್ನನ್ನು, ಮಕ್ಕಳನ್ನು, ಪುರೋಹಿತರನ್ನು ಕರೆದುಕೊಂಡು ಹೊರಟೆ ಬಿಟ್ರು ಚಿಕ್ಕಮ್ಮ. ಹೊರಟೆ ಬಿಟ್ರು. ಹೊರಟು 3 ದಿವಸದ ಬಳಿಕ ನಾನು ತಪ್ಪು ಮಾಡಿರ್ಬೋದು, ನನ್ನ ಗಂಡ ತಪ್ಪು ಮಾಡಿರ್ಬೋದು. ಆದರೆ ಕರುಳ ಕುಡಿಗಳು ಆ ಮಕ್ಕಳಿಗೇನು ತಪ್ಪು ಮಾಡಿದ್ದಾರಂತೆ
ಹಾಗಾಗಿ ಅವರ ಕಷ್ಟವನ್ನು ಅನುಭವಿಸುವುದು ಬೇಡ ಅನ್ನುವ ಹಾಗೆ ಪುರೋಹಿತರ ಜೊತೆ ತಂದೆಯ ಮನೆಗೆ ಕಳುಹಿಸಿಕೊಟ್ಟೆವು. ಆ ಬಳಿಕ ಕಾಡು ದಾರಿಯಲ್ಲಿ ನಡೆಯುತ್ತಾ ಇರುವಂತಹ ಸಂದರ್ಭ, ಒಂದು ಹೆಜ್ಜೆಯನ್ನು ಮುಂದಿಡುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಕಾಲೊಡೆದು ರಕ್ತ ಸುರಿಯುತ್ತಾ ಇತ್ತು, ತಲೆ ಸುತ್ತುತ್ತಾ ಇತ್ತು. ನನ್ನ ಗಂಡನನ್ನು ಬೇಡಿಕೊಂಡೆ, ಆಗುವುದಿಲ್ಲ, ನಡೆಸಿಕೊಂಡು ಬರುವುದಕ್ಕೆ ಆಗುವುದಿಲ್ಲ, ಆಯಾಸ ಆಗ್ತದೆ, ನನಗೆ ವಿಶ್ರಾಂತಿ ಬೇಕು ಅನ್ನುವ ಹಾಗೆ ನಿಮ್ಮ ತುಡಿಯ ಮೇಲೆ ತಲೆ ಇಟ್ಟು ಸ್ವಲ್ಪ ಸಮಯ ಮಲಗಬೇಕು ಅನ್ನುವ ಹಾಗೆ ಕೇಳಿಕೊಂಡೆ. ಅದನ್ನು ಈಡೇರಿಸಿಕೊಟ್ರು. ಆದರೆ ಎಚ್ಚರವಾಗಿ ಎದ್ದು ನೋಡುವಾಗ ನನ್ನ ಗಂಡ ಬಳಿಯಲ್ಲಿ ಇರಲಿಲ್ಲ. ಚಿಕ್ಕಮ್ಮ ಬಳಿಯಲ್ಲಿ ಇರಲಿಲ್ಲ. ಹೋಗುವಂತ ಸಂದರ್ಭ, ಒಂದು ತುಂಡು ಬಟ್ಟೆಗೆ ಅವರಿಗೆ ಗತಿ ಇರಲಿಲ್ಲ. ನನ್ನ ಸೀರೆಯ ಸೆರಗಿನಿಂದ ತುಂಡು ಮಾಡಿಕೊಂಡು ಮಾನ ಮುಚ್ಚಿಕೊಂಡು ಹೋಗಿಬಿಟ್ಟಿದ್ರು. ನಾನು ಹತ್ತು ಹೋಗಿರದೆ ಪತಿಯೇ ಎಲ್ಲಿ ನೀವು ಅನ್ನುವ ಹಾಗೆ ಅರಣ್ಯ ರೋದನವಾಯಿತೇ ಹೊರತು ನನ್ನ ಕೂಗು ಅವರಿಗೆ ಕೇಳಿಲ್ಲ. ಚಿಕ್ಕಮ್ಮ ಅವರಿಗೆ ಕೇಳಿಲ್ಲ. ಹಾಗೆ ಹೋಗುತ್ತಿರುವಂತಹ ಸಂದರ್ಭ ವರ್ತಕರು ಸಿಕ್ಕಿದ್ರು. ನಿಮ್ಮ ವಿಚಾರವನ್ನು ಕೇಳಿಕೊಂಡೆ. ಆ ಮೂಲಕ ನಿಮ್ಮ ಬಳಿಗೆ ಬಂದು ನಾನು ಸೇರಿಕೊಂಡೆ. ಚಿಕ್ಕಮ್ಮ, ಎಲ್ಲ ಕಷ್ಟವೆಲ್ಲವೂ ದೂರ ಬ್ರಾಹ್ಮಣೋತ್ತ ಮನೆಗೂ ಕಷ್ಟವನ್ನು ಈ ಸಮಯಕ್ಕೆ ಈಗ ಗಂಡನ ಮನೆಯನ್ನು ಸೇರಬೇಕು. ಅದಕ್ಕಾಗಿ ಕರೆದುಕೊಂಡು ಹೋಗಬೇಕು. ನಾನೇ ಕರೆದುಕೊಂಡು ಹೋಗ್ತೇನೆ. ಆದರೆ ಒಂದು ಏನು ಮಗಳೇ, ತವರು ಮನೆಗೆ ಹೋಗ್ತಾ ಇದ್ದೇನೆ. ತವರು ಮನೆಗೆ ಹೋಗುವಂತ ಕಾಲ ನಿನ್ನನ್ನು ಹೀಗೆ ಕಲಿಸಿಕೊಡುವುದನ್ನು ಮತ್ತೆ ಚಿನ್ನದ ಅಂದನವನ್ನು ಸರ್ವಾಭರಣ ಭೂಷಿತಲಾಗಿ ಹೋಗುವಂತ ಚಂದವನ್ನು ಕಣ್ಣಾರೆ ನೋಡಬೇಕು. ಇಲ್ಲ ಚಿಕ್ಕಮ್ಮ, ಇಲ್ಲ. ನನ್ನ ಗಂಡ ಪರಿಸ್ಥಿತಿಯಲ್ಲಿ ಇರುವಾಗ ಹೆಣ್ಣಿಗೆ ಶೃಂಗಾರ ಮಾಡುವುದು ಅದು ಹೆಣ್ಣಕ್ಕೆ ಶೃಂಗಾರ ಮಾಡಿದೆ. ಇಲ್ಲ ಮಗ, ನಿನ್ನ ಮನಸ್ಸಿನ ಇಂಗಿತ ಏನೆಂಬುದಾಗಿ ಅರ್ಥವಾಯಿತು. ಆದರೆ ಈ ಒಂದು ಮಾತನ್ನು ಈಡೇರಿಸಿಕೊಡಬೇಕು. ಮುತ್ತೈದ ಹೆಣ್ಣಿಗೆ ಬೇಕಾದದ್ದು ಹರಸಿನ ಕುಂಕುಮ, ಸರಿ, ಹೂಗಳನ್ನು ಮುರಿದುಕೊಂಡು ಹೋಗಬೇಕು. ಹೋದ ಕಾರ್ಯವನ್ನು ಸುಸಾಂಗವಾಗಿ ಮುಗಿಸಿಕೊಂಡು ಬಂದಿದ್ದೇನೆ. ನೋಡಿ, ನಿಮ್ಮ ಮಗಳು ಬರುತ್ತಿರುವಂತಹ ಚಂದವನ್ನು ನೋಡಿ. ಚಂದ ನೋಡಿದೆ ನನ್ನ ಪರಿಸ್ಥಿತಿ. ಅಪ್ಪಯ್ಯ, ಅಂಗನವನ್ನು ಏರಿಕೊಂಡು ಬಂದೆ ಎಂತಾದರೂ ನಿನ್ನ ಈ ಸ್ಥಿತಿಯನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ ಮಗಳೇ. ಎರಡು ಕೈಗಳಿಂದ ಬಿಗಿದಪ್ಪಿದ್ದೇನೆ. ಆದರೆ ನಿನಗೆ ಬಂದಂತ ಈ ಗಂಡಾಂತರದ ಬಗ್ಗೆ ನಾನು ಯೋಚಿಸಿಕೊಂಡು ಕುಮಾರಿ, ಅಪ್ಪಯ್ಯ, ಎಂತ ಆಸೆ ಆಕಾಂಕ್ಷೆಗಳನ್ನು ನನ್ನ ಜೀವನದಲ್ಲಿ ನಾನು ಇರಿಸಿಕೊಂಡೇ ಹೇಳು. ಹಾಗಿದ್ರೆ ಇಂಥ ಹೀನವಾದಂತ ಸ್ಥಿತಿ ನಿನ್ನ ಜೀವನಕ್ಕೆ ಬರುತ್ತದೆ ಎನ್ನುವಂತ ನಿರೀಕ್ಷೆ ನನಗೆ ಇರಲಿಲ್ಲ ಮಗಳೇ. ನಾನೇ ಸಾಕಿ ನೆಟ್ಟಿದಂತಹ ಗಿಡ, ನನ್ನ ಕೈಯ ಸಾಮರ್ಥ್ಯವನ್ನು ವಹಿಸುವಂತ ನೀರೆರೆದು ಪೋಷಿಸುವ ಅಧಿಕಾರ ನನಗಿದ್ದಾಗ ಅದು ಬಿಸಿಲಿನಿಂದ ಸುಟ್ಟು ಕರಕಲಾಗುತ್ತಿರುವುದನ್ನು ಕಾಣುವುದಕ್ಕೆ ಸಾಧ್ಯವೇ ಹೇಳು. ತಂದೆಯಾಗಿ ನಿನ್ನ ಭವಿಷ್ಯದ ಬಗ್ಗೆ ಬಹಳಷ್ಟು ಕೆಲಸಗಳನ್ನು ಕಂಡುಕೊಂಡವಳು ಈ ಭೀಮಕ್ಕ. ನಿನ್ನನ್ನು ನಳ ಚಕ್ರವರ್ತಿಯ
ಮಾರ್ಪಡಿದ್ದು ಅಂತ ನಾನು ಬೇಸರ ಮಾಡಿದ್ದಲ್ಲ. ಅಲ್ಲಿಗೆ ನನ್ನ ಜವಾಬ್ದಾರಿ ಮುಗಿಯಿತು ಅಂತ ನಾನು ತಿಳಿದವರಲ್ಲ. ಜವಾಬ್ದಾರಿಯಾದವನು ತಂದೆಗೆ ಇನ್ನೊಂದು ಜವಾಬ್ದಾರಿ ಇದೆ. ನೀನು ಅಮ್ಮನಾಗಬೇಕು, ನಾನು ಅಜ್ಜನಾಗಬೇಕು ಅಂತ. ಆಗ ಮೊಮ್ಮಕ್ಕಳನ್ನು ಕಂಡಂತ ಕಾಲದಲ್ಲಿ ನಾನು ಇನ್ನೊಮ್ಮೆ ಆನಂದ ಬಾಷ್ಪವನ್ನು ಸುರಿಸಿದೆ. ನನ್ನ ಅಳಿಯ ಮಗಳ ಮೊಮ್ಮಕ್ಕಳ ಜೀವನ ಸಂತೋಷವಾಗಬೇಕು ಅಂತ ನಾನು ಕನಸು ಕಂಡರೆ ನನ್ನ ಮಕ್ಕಳು ಎಂದಿದ್ದಾರೆ ಅಪ್ಪಯ್ಯ, ನೋಡಬೇಕು ನನಗೆ ಅಪ್ಪಯ್ಯ. ಚೆನ್ನಾಗಿದ್ದೀರಾ ಅಮ್ಮ? ಅಪ್ಪ ಎಲ್ಲಿದ್ದಾರೆ? ನೋಡಿದ್ರೆ ಅಪ್ಪಯ್ಯ ಅಪ್ಪ ಬೇಕು ಅಂತ ಕೇಳುತ್ತಾ ಇದ್ದಾರೆ. ಏನು ಉತ್ತರ ಕೊಡ್ಲಿ ಹೇಳಿ ಅಪ್ಪಯ್ಯ, ಹೇಳಿ. ಅಪ್ಪನನ್ನು ನೀನು ಕಂಡೆ, ನೀನು ಹಡದೆ ಇರುವ ಮಕ್ಕಳನ್ನು ನೀನು ಕಣ್ತುಂಬ ಕಂಡೆ. ಆದರೂ ನೀನು ನೆಮ್ಮದಿಯನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ. ತವರ ಮನೆಯಲ್ಲಿ ಎಷ್ಟೇ ಸಂಪತ್ತು ಸೌಭಾಗ್ಯಗಳಿದ್ದರೂ ಕೈನಂತ ಗಂಡನ ಜೀವನವೇ ಗಂಡನ ಮನೆಯೇ ಸರ್ವಸ್ವ ಅಂತ ನೀನು ತಿಳಿದುಕೊಂಡವಳು. ಗಂಡನನ್ನೇ ದೇವರು ಅಂತ ನೀನು ಅರ್ಥ ಮಾಡಿಕೊಂಡವಳು. ನಿನ್ನ ಹೃದಯದ ಮನ್ಮ ನನಗೆ ಗೊತ್ತಿದ ಮಗಳೇ. ಯಾಕೆ ನೀನು ನನ್ನ ಮಗಳು. ವಿದ್ಯಾವತಿಯಾಗಿ ಗುಣವತಿಯಾಗಿ ಪರಮಧಾರ್ಮಿಕರಾಗಿ ನನ್ನ ಮನೆಯನ್ನು ಬೆಳಗಿಸುವ ಜ್ಯೋತಿ ನೀನು. ಆ ನೆಲೆಯಲ್ಲಿ ನಿನ್ನ ಗುಣ ಸ್ವಭಾವವನ್ನು ನಾನು ಕಂಡುಕೊಂಡೆ. ಇವತ್ತು ಇಬ್ಬರನ್ನು ಮಕ್ಕಳನ್ನು ಪಡೆದು ತಾಯಿ ಮನೆಯಲ್ಲಿ ತಂದೆ ಮನೆಯಲ್ಲಿ ಇದ್ದೇನೆ ಎನ್ನುವ ಊರಿನ ಅಪಹಾಸ್ಯಕ್ಕೆ ನೀನು ಕಾರಣವಾಗುತ್ತೀಯ ಎನ್ನುವಂತ ಬೇಸರವೇ ಮಗಳಿಗೆ ಬೇಡ.